ಕವಿತಾ ರೆಡ್ಡಿ ನನಗೆ ನೆಂಟರಾಗಬೇಕಾಗಿಲ್ಲ. ಐ ನೋ ಹರ್ ಫಾರ್ ಸಿನ್ಸ್ ಲಾಂಗ್ ಟೈಮ್. ನನ್ನ ಒಂದು ಪ್ರಶ್ನೆ ಏನು ಅಂತಂದ್ರೆ, ಆಕೆನ ಪಕ್ಷದಿಂದ ಉಚ್ಚಾಟನೆ ಮಾಡಲಿಕ್ಕೆ ನಿಮ್ಮ ಹತ್ರ ಇರೋದಂತ ಜೆನ್ಯೂನ್ ವಿಚಾರ ಏನು? ಆಕೆ ಪ್ರಶ್ನೆ ಮಾಡಿದ್ಲು ಅಂತನಾ? ಅಂದ್ರೆ ಆಕೆ ಪ್ರಶ್ನೆ ಮಾಡಿದ್ರೆ ದಿರ್ ಇಸ್ ನೋ ಇಂಟರ್ನಲ್ ಇಂಡಿಪೆಂಡೆನ್ಸ್ ಇನ್ ದ ಪಾರ್ಟಿ. ಮತ್ತೆ ಆ ಪಾರ್ಟಿ ಅಂತ ಯಾಕೆ ಹೇಳ್ತೀರಾ? ಒಂದು ಮಿಷನ್ ಅಂತ ಹೇಳ್ಬಿಡಿ. ಕಾಂಗ್ರೆಸ್ ಕಳೆದ ಸಿಡಿ ಪ್ರಕರಣದಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇದ್ದಂಗೆ ಕೆಲವು ಕಾಂಗ್ರೆಸ್ ನಾಯಕರು ನಮ್ಮನ್ನ ಸಪೋರ್ಟ್ ಮಾಡೋ ರೀತಿ ಮತ್ತೆ ಈ ಕೇಸಲ್ಲಿ ಏನೋ ಮಾಡೋ ರೀತಿ, ನಾನು ಹೇಳ್ತದ್ದು ಹಳೆ ಸಿಡಿ ಪ್ರಕರಣದಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಕ್ಕೋ ತರ ಬಂದ್ರು, ಹಂಗೆ ಮಾಯ ಆಗ್ಬಿಟ್ರು. ನಮಗೇನೋ ಕೈ ಕೊಟ್ರೆ ನಾವು ತಡ್ಕೊಳ್ತೀವಿ. ಆ ಜೆನ್ಯೂನ್ ಕವಿತಾ ರೆಡ್ಡಿ ಅನ್ನೋ ಜೆನ್ಯೂನ್ ಕಾರ್ಯಕರ್ತೆ, ಆಕೆ ಪ್ರೊಫೈಲ್ನ ಹಾಕ್ತೀನಿ ನೋಡಿ. ಸೌಮ್ಯ ರೆಡ್ಡಿಗಿಂತ ರಾಮಲಿಂಗಾರೆಡ್ಡಿ ಅವರ ಮಗಳ ಸೌಮ್ಯ ರೆಡ್ಡಿಗೆ ನೀವು MLA ಟಿಕೆಟ್ ಕೊಡ್ತೀರಾ, ಸೋಲ್ತಾಳೆ. MP ಟಿಕೆಟ್ ಕೊಡ್ತೀರಾ, ಸೋಲ್ತಾಳೆ. ಈಗ MLC ಮಾಡಿದಿರಾ. ನಮ್ಮ ಪ್ರಶ್ನೆ ಏನಂತಂದ್ರೆ, ಕಾಂಗ್ರೆಸ್ ಅಲ್ಲಿ ಬೆಳಿಲಿಕ್ಕೆ ಅಪ್ಪ ಮಿನಿಸ್ಟ್ರು MLA ಆಗಿದ್ರೇನೆ, ಇಲ್ಲ ಅಂದ್ರೆ ನೀವ್ ಯಾರೋ ಬಾಗ್ಲು ಓಪನ್ ಮಾಡಲ್ಲ. ಮಾನ್ಯ CM ಅವರೇ, ಮಾನ್ಯ ಡೆಪ್ಯೂಟಿ CM ಅವರೇ, ದಿಸ್ ಇಸ್ ಅ ಗ್ರೇಟ್ ಇಂಜಸ್ಟಿಸ್ ಅಂಡ್ ಯು ಆರ್ ಸೆಂಡಿಂಗ್ ಎ ರಾಂಗ್ ಸಿಗ್ನಲ್ ಟು ದ ಸೊಸೈಟಿ. ಒಂದು ಹೊಸ ಧ್ವನಿಯನ್ನ ಕಾಂಗ್ರೆಸ್ ಅಲ್ಲಿ ತರಲ್ಲ ನೀವು, ಒಂದು ಹೊಸ ಪ್ರತಿಭೆನ ತರಲ್ಲ. ಇರೋ ಪ್ರತಿಭೆಗಳನ್ನ ಉಚ್ಚಾಟನೆ ಮಾಡಿ ಮನೆ ಕಳಿಸ್ತೀರಾ. ನಿಮ್ ಇಂಟರ್ನಲ್ ಪಾರ್ಟಿ ವಿಚಾರನೇ ಇರ್ಬೋದು, ಆದರೆ ಯು ಆರ್ ಎ ಪಾರ್ಟ್ ಆಫ್ ದ ಸೊಸೈಟಿ ವಿಚ್ ಫಾರ್ ಯು ಕಾಲ್. ನೀವು ನಿಮ್ಮನ್ನೇ ಹೇಳ್ಕೊಂತೀರಾ ನಾವು ಜನಗಳಿಗೋಸ್ಕರ ಅಂತಂದ್ರೆ, ಜನಗಳಿಗೋಸ್ಕರ ಮಾಡಿರೋ ಪಾರ್ಟಿನಲ್ಲಿ ಸಾಮಾನ್ಯ ಜನರಿಗೆ ನೀವು ಉಚ್ಚಾಟನೆ ಮಾಡ್ತೀರಾ. ಮಿನಿಸ್ಟರ್ ಮಕ್ಕಳನ್ನ MLC ಮಾಡ್ತೀರಾ. ಆಮೇಲೆ ನೀವು ಟಿಕೆಟ್ ಕೊಡೋದೆಲ್ಲ ಬರೀ ಮಿನಿಸ್ಟರ್ಗಳಿಗೆ, ಮಕ್ಕಳಿಗೆ, ಅಕ್ಕನವ್ರಿಗೆ, ತಮ್ಮಂದ್ರಿಗೆ, ಇವ್ರಿಗೆ. ಸಾಮಾನ್ಯ ಜನಕ್ಕೆ ಎಲ್ಕೊಟ್ಟಿದ್ದೀರಾ? MP ನಲ್ಲಿ ಎಲ್ಕೊಟ್ಟಿದ್ದೀರಾ? ಆಮೇಲೆ MLC ಮಾಡಕ್ಕೆ ಆ ಅಮ್ಮ incapable ಆದ. she is the most deserving candidate. Kavita Reddy is the most deserving candidate to be made an MLC. I appeal Rahul Gandhi as well as Mallikarjuna Kharge to consider this and do. ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳನ್ನ ಅವರ ಬ್ಯಾಕ್ ಗ್ರೌಂಡ್ ಅಲ್ಲಿ MLA ಇದಾರ, MP ಇದಾರ, ಮಿನಿಸ್ಟರ್ ಮಗನ ಅಂತ ತೂಕ ಹಾಕೋದ್ ಬದಲು ಅವರ ಮೆರಿಟ್ ಮೇಲೆ ತೂಕ ಹಾಕಿ ಪುಷ್ಪಾ ಅಮರನಾಥ್, ಕವಿತಾ ರೆಡ್ಡಿ, ಸೌಮ್ಯ ರೆಡ್ಡಿ ಮೂರನ್ನ ನೋಡಿ. ಮೆರಿಟ್ ವಿಚಾರ ಬಂದಾಗ ಕವಿತಾ ರೆಡ್ಡಿ ವಿಲ್ ಕಾಂಪಿಟ್ ಆಲ್ ದ ತ್ರೀ. ಇವನ್ ಶಿ ವಿಲ್ ಓವರ್ಟೇಕ್ ಪುಷ್ಪಾ ಅಮರನಾಥ್. ಯಾವ್ದಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟ ನೋಡಿದ್ದೀರಾ? ಮೌನ ಗೌರಿ ಅಂತ ಹೇಳ್ಬೋದು. ಮೌನ ಗೌರಿ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅದು ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ. ನನ್ನ ಪ್ರಶ್ನೆ, ಸೌಮ್ಯ ರೆಡ್ಡಿ ಅವರನ್ನ ಏನೋ MLA ಆಯ್ತು ಸೋತ್ರು, MP ಆಯ್ತು ಸೋತ್ರು, ಈಗ MLC ಅಂತೆ. ಹಂಗಾರೆ ಏನು ಬಡವ್ರ ಮಕ್ಳು ಬೆಳಿಬಾರ್ದು, ಎಲ್ಲ ಮಿನಿಸ್ಟರ್ ಮಕ್ಳೇ ಬೆಳಿಬೇಕಾ? ಮಿನಿಸ್ಟರ್ ಮಕ್ಕಳಿಗೆ ಪೋರ್ಟ್ಫೋಲಿಯೋ ಇರ್ಬೇಕಾರ? ಹಂಗಾರೆ ಒಂದು ಕೆಲಸ ಮಾಡಿ, ಕಾಂಗ್ರೆಸ್ ಮಿನಿಸ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಪಾರ್ಟಿ ಮಾಡ್ಕೊಂಬಿಡಿ. ಆ ಕಾಂಗ್ರೆಸ್ ಅಂತ ತೆಗೆದ್ಬಿಡಿ. ಅದು ನಾವು ಅನ್ಕೊಂಡಿದ್ದು ಸ್ವತಂತ್ರ ಪೂರ್ವದ ಕಾಂಗ್ರೆಸ್ ಅಂತ. ಈಗ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಅದೇ ಮನೆ ಮಂದಿಗೆ ಮಾತ್ರ ಅಂತ. ನಮ್ಮ ಪ್ರಶ್ನೆ ಇಷ್ಟೇನೆ. ಹೈ ಆರಾಮ ಒಂದೇ. ನಮ್ಮ ಪ್ರಶ್ನೆ ಏನಂತಂದ್ರೆ, ಕವಿತಾ ರೆಡ್ಡಿ ಅವರಿಗೆ ಕೊಡೋದ್ರಿಂದ ಇಟ್ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ಎ ಕಾಮನ್ ಮ್ಯಾನ್ಗೆ ಕಾಂಗ್ರೆಸ್ ಅಲ್ಲಿ ಬೆಲೆ ಇದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಶಿ ಹ್ಯಾಸ್ ಟು ಬಿ ಟೇಕನ್ ಬ್ಯಾಕ್ ಟು ದ ಪಾರ್ಟಿ. ನನಗೆ ಆಯಮ್ಮ ಹೇಳಿಲ್ಲ. ಆಮೇಲೆ ಆಯಮ್ಮಂಗೆ ಮತ್ತೆ ನೋಟಿಸ್ ಕೊಡಕ್ಕೆ ಹೇಳಿ, ನೀವೇ ಕಿತ್ತಾಕಂದ್ಮೇಲೆ ನೋಟಿಸಲ್ಲಿ ಕೊಡ್ತೀರಾ ಅವ್ರಿಗೆ? ಅಲ್ಲ, ಬಡವರ ಮಕ್ಕಳು ಕಣ್ಣೀರ್ ಶಾಪ ನಿಮಗೆ ತಡೆದ್ರೆ ಇರ್ತದ ಕಾಂಗ್ರೆಸ್ ಅವ್ರಿಗೆ? ಏನೇ ಸ್ನೇಹಿತರೆ, ವಾಟ್ ಎವರ್ ದ ಕಾಂಗ್ರೆಸ್ ಇಸ್ ಡೂಯಿಂಗ್ ಇನ್ ಗ್ರೇಟ್ ಇಂಜಸ್ಟಿಸ್. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ರಾಹುಲ್ ಗಾಂಧೀಜಿ ಅವರೇ, ನೋಡಿ ಏನ. ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಾನು ಪ್ರೀತಿಯಿಂದ ಗೌರವದಿಂದ ನಾನು ಅವ್ರನ್ನ ಅತ್ತಿಗೆ ಅಂತೀನಿ. ಜೊತೆಲಿ ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ವೈನಿ ಅಂತೀರಿ. ಯಾಕಂದ್ರೆ ಅವ್ರಿಗೆ ವೈನಿ ಅಂತಂದ್ರೆ ಅತ್ತಿಗೆ ಅಂತಾನೆ ಲೆಕ್ಕ. ನಮ್ಮ ಅತ್ತಿಗೆ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮ್ಮದೇ ಪಕ್ಷದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾತಿನಿಧ್ಯ ಕೊಡಬೇಕಾದಂಥ ಕಾಂಗ್ರೆಸ್ ಪಕ್ಷದಲ್ಲಿ, ಹೆಣ್ಣು ಮಕ್ಕಳಿಗೆ ಎಲ್ಲ ರಂಗದಲ್ಲೂ ಪ್ರಾತಿನಿಧ್ಯ ಕೊಡಬೇಕಾದಂಥ ಸಮಾಜದಲ್ಲಿ, ಹೆಣ್ಣು ಮಕ್ಕಳನ್ನ ದೊಡ್ಡ ಸ್ಥಾನದಲ್ಲಿ ನೋಡ್ಬೇಕಾದಂಥ ಆಸೆ ಇಟ್ಕೊಂಡಿರೋಂಥ ನಮ್ಮಂಥ ಮನಸ್ಥಿತಿ ಇರುವಂಥರಲ್ಲಿ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿಗೆ ಸಹ, ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಇಂದಿರಾ ಗಾಂಧಿಯವರು ಸಹ ತಮ್ಮ ಕೆಚ್ಚೆದೆಗೆ, ತಮ್ಮ ಆಡಳಿತಕ್ಕೆ ಹೆಸರುವಾಸಿಯಾದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಪ್ರಾಣವನ್ನ, ಮಾನವನ್ನ ಎಲ್ಲದನ್ನು ಕೊಟ್ಟಂತ ಹೋರಾಟ ಮಾಡಿದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಪ್ರಶ್ನೆ ಮಾಡಿದ್ದಕ್ಕೆ ಒಬ್ಬ ಕವಿತಾ ರೆಡ್ಡಿಯನ್ನ ಜೆನ್ಯೂನ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ನ ಕಿತ್ತಾಕ್ತಾರೆ, MLC ಆಗೋದನ್ನ ತಪ್ಪಿಸ್ತಾರೆ. ಆಮೇಲೆ ಈ ಥರ ಮಾಡಿದಾಗ ನಾವು ನ್ಯಾಯನ ಯಾರನ್ನೂ ಕೇಳೋಕ್ಕಾಗಲ್ಲ.
ನಾವು ನಮ್ಮ ವೈನಿನೇ ಕೇಳ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ವೈನಿ ಅವರೇ, ನಿಜವಾಗ್ಲೂ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ನೀವು ಫ್ಯೂಚರಲ್ಲಿ ಡೆಪ್ಯೂಟಿ CM ಕ್ಯಾಂಡಿಡೇಟು, ನೀವು ಹಾಗೇ ಆಗ್ತೀರಾ. ಬಟ್ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನೆಯ ವ್ಯಕ್ತಿ ಕವಿತಾ ರೆಡ್ಡಿಯನ್ನ MLC ಆಗೋದನ್ನ ತಪ್ಪಿಸಿದ್ದಾರೆ, ಆಕೆಗೆ ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ ನಮ್ಮ ವೈನಿ ಲಕ್ಷ್ಮೀ ಹೆಬ್ಬಾಳ್ಕರ್ ನ್ಯಾಯ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ, ಕರ್ನಾಟಕ ನಂಬಿದೆ. ನೀವು ನ್ಯಾಯ ಕೊಟ್ಟೇ ಕೊಡ್ತೀರಾ, ಇದಕ್ಕೆ ಹಾಗೆ ಆಗುತ್ತೆ.